ರಾಹುಲ್ ಗಾಂಧಿ ಮತಗಳ್ಳತನ ಆರೋಪಕ್ಕೆ ತಿರುಗೇಟನ್ನ ನೀಡೋದಕ್ಕೆ ಬಿಜೆಪಿ ಇದೀಗ ಮುಂದಾಗಿದೆ. ನಿನ್ನೆ ಏನು ಆರೋಪವನ್ನ ಮಾಡಿದ್ರು ರಾಹುಲ್ ಗಾಂಧಿ ಅವರು, ಅದಕ್ಕೆ ಏನ್ ತಿರುಗೇಟನ್ನ ನೀಡುತ್ತೆ ಹಾಗಾದ್ರೆ ಬಿಜೆಪಿ ಅನ್ನೋದು ನೋಡಬೇಕಾಗಿದೆ. ರಾಹುಲ್ ಆರೋಪಕ್ಕೆ ಬಿಜೆಪಿ ತಿರುಗೇಟನ್ನ ನೀಡೋದಕ್ಕೆ ಮುಂದಾಗಿದೆ. ಮತಗಳ್ಳತನ ಆಗಿದೆ ಅಂತ ಹೇಳಿ ಏನು ಆರೋಪವನ್ನ ಮಾಡಿದ್ರು ಕಾಂಗ್ರೆಸ್, ರಾಹುಲ್ ಗಾಂಧಿ ಹಾಗೂ ಇನ್ನಿತರ ನಾಯಕರು ಆರೋಪವನ್ನ ಮಾಡಿದ್ರು. ಅದಕ್ಕೆ ಬಿಜೆಪಿ ತಿರುಗೇಟನ್ನ ನೀಡೋದಕ್ಕೆ ಇದೀಗ ಬಿಜೆಪಿ ಮುಂದಾಗಿದೆ. ನಿನ್ನೆಯೇ ಕೂಡ ಲಿಂಬಾವಳಿ ಪ್ರತಿದಾಳಿಯನ್ನ ಮಾಡಿದ್ರು ಮತಗಳ್ಳತನ ಆರೋಪದ ವಿರುದ್ಧವಾಗಿ. ಅವರು ಯಾವೆಲ್ಲ ಡಾಕ್ಯುಮೆಂಟ್ ಅನ್ನ ಮಹದೇವಪುರದ್ದು ಕೊಟ್ಟಿದ್ರು, ಅದಕ್ಕೆ ಕೆಲವೊಂದಷ್ಟಕ್ಕೆ ಉತ್ತರವನ್ನ ಕೊಡುವ ಪ್ರಯತ್ನವನ್ನ ಲಿಂಬಾವಳಿ ಅವರು ಮಾಡಿದ್ರು. ದಾಖಲೆ ಸಹಿತ ತಿರುಗೇಟು ನೀಡೋದಕ್ಕೆ ಬಿಜೆಪಿ ಮುಂದಾಗಿದೆ. 1 ಲಕ್ಷಕ್ಕೂ ಅಧಿಕ ಮತಗಳ್ಳತನ ಆಗಿದೆ ಅಂತ ಹೇಳಿ ಕಾಂಗ್ರೆಸ್ ಏನ್ ಹೇಳಿತ್ತು, ಅದೇ ವಿಚಾರವಾಗಿ ಬಿಜೆಪಿ ತಿರುಗೇಟನ್ನ ನೀಡೋದಕ್ಕೆ ಭರ್ಜರಿ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ. ಕಾಂಗ್ರೆಸ್ ನಾಯಕರ ಆರೋಪಕ್ಕೆ ಪ್ರತ್ಯುತ್ತರ ಕೊಡೋದಕ್ಕೆ ಸಿದ್ಧ ಆಗ್ತಾ ಇದೆ ಬಿಜೆಪಿ. ಒಂದು ಲಕ್ಷಕ್ಕೂ ಅಧಿಕ ಮತಗಳ್ಳತನ ಆಗಿದೆ ಅಂತ ಹೇಳಿ ಏನು ರಾಹುಲ್ ಗಾಂಧಿ ಹೇಳಿದ್ರು. ಬೆಂಗಳೂರು ಸೆಂಟ್ರಲ್ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯ ಮಹದೇವಪುರದಲ್ಲಿ ಮತಗಳ್ಳತನ ನಡೆದಿದೆ ಅಂತ ಹೇಳಿ ರಾಹುಲ್ ಗಾಂಧಿ ಅವರು ಆರೋಪವನ್ನ ಮಾಡಿದ್ರು. ದೆಹಲಿಯಿಂದ ಹಿಡಿದು ಬೆಂಗಳೂರು ಫ್ರೀಡಂ ಪಾರ್ಕ್ವರೆಗೂ ಕೂಡ ಆರೋಪವನ್ನ ಮಾಡಿಕೊಂಡು ಬಂದ್ರು. ಅದಕ್ಕೆ ಬಿಜೆಪಿ ಕೂಡ ಆಧಾರ ಸಹಿತವಾಗಿ ದಾಖಲೆ ಸಮೇತ ತಿರುಗೇಟನ್ನ ನೀಡೋದಕ್ಕೆ ಮುಂದಾಗಿದೆ. 5 ಬಗೆಯ ಮತಗಳ್ಳತನ ಆಗಿದೆ, ವೋಟ್ ಚೋರಿ ಆಗಿದೆ ಅಂತ ಹೇಳಿ ರಾಹುಲ್ ಗಾಂಧಿ ಅವರು ಆರೋಪದ ಮೇಲೆ ಆರೋಪವನ್ನ ಮಾಡಿದ್ರು. ಡೂಪ್ಲಿಕೇಟ್ ವೋಟರ್ಸ್, ನಕಲಿ ಅಡ್ರೆಸ್, ಸಿಂಗಲ್ ಅಡ್ರೆಸ್ ನಲ್ಲಿ ಬಲ್ಕ್ ವೋಟರ್ಸ್, ಇನ್ವ್ಯಾಲಿಡ್ ಫೋಟೋಸ್ ಹಾಗೂ ಮಿಸ್ಯೂಸ್ ಆಫ್ ಫೋರಂ, ಈ ಎಲ್ಲ ಪಾಯಿಂಟ್ಗಳ ಅಡಿಯಲ್ಲಿ ಸಾಕಷ್ಟು ಮತಗಳ್ಳತನ ಆಗಿದೆ ಅನ್ನುವಂತಹ ವಿಚಾರವನ್ನ ರಾಹುಲ್ ಗಾಂಧಿ ಅವರು ಪದೇ ಪದೇ ಹೇಳಿದ್ರು. ದೆಹಲಿಯಲ್ಲಿ ಏನು ರಾಹುಲ್ ಗಾಂಧಿ ಆರೋಪಿಸಿದ್ರು ಅದೇ ರೀತಿಯಲ್ಲಿ ಅದಕ್ಕೆ ಬಿಜೆಪಿ ಕೂಡ ಟಾಂಗ್ ಅನ್ನ ನೀಡಿದೆ. ದೆಹಲಿಯಲ್ಲಿ ಪಿಪಿಟಿ ಪ್ರೆಸೆಂಟೇಷನ್ ಮಾಡಿ ರಾಹುಲ್ ಗಾಂಧಿ ಯಾವ ರೀತಿಯಲ್ಲಿ ಆರೋಪವನ್ನ ಮಾಡಿದ್ರು ಅದೇ ರೀತಿಯಲ್ಲಿ ಬಿಜೆಪಿ ಕೂಡ ಪ್ರತ್ಯುತ್ತರ ಕೊಡೋದಕ್ಕೆ ಮುಂದಾಗಿದೆ. ಪಿಪಿಟಿ ಪ್ರಾತ್ಯಕ್ಷಿಕೆ ಮೂಲಕ ಸುದ್ದಿಗೋಷ್ಠಿ ನಡೆಸೋದಕ್ಕೆ ಬಿಜೆಪಿ ಮುಂದಾಗಿದೆ. ಸುದ್ದಿಗೋಷ್ಠಿಯನ್ನು ನಡೆಸಿ ರಾಹುಲ್ ಗಾಂಧಿಗೆ ಉತ್ತರ ನೀಡೋ ಪ್ಲಾನ್ ನಲ್ಲಿ ಬಿಜೆಪಿ ಇದೆ. ನಿನ್ನೆ ಕೂಡ ಲಿಂಬಾವಳಿ ಉತ್ತರವನ್ನ ಕೊಟ್ಟರು. ಏನು ರಾಹುಲ್ ಗಾಂಧಿ ಅವರು ಕೆಲವೊಂದು ಕಡೆಗಳಲ್ಲಿ ಏನು ಮಹದೇವಪುರ ಮತಕ್ಷೇತ್ರದಲ್ಲಿ ಒಬ್ಬ ಮತದಾರನ ಹೆಸರು 4 ಕಡೆಗಳಲ್ಲಿ ಪ್ರತ್ಯಕ್ಷ ಆಗಿದೆ ಅನ್ನುವ ರೀತಿಯಲ್ಲಿ ಆರೋಪವನ್ನ ಮಾಡಿದ್ರು. ಅದಕ್ಕೆ ಮತದಾರರ ಪಟ್ಟಿ ಹೆಸರು ಸೇರಿಸೋದಕ್ಕೆ 4 ಬಾರಿ ಗುರು ಕಿರಣ್ ಸಿಂಗ್ ಅನ್ನುವಂಥವ್ರು ಅರ್ಜಿಯನ್ನ ಸಲ್ಲಿಸಿದ್ರಂತೆ. ಗುರು ಕೀರತ್ ಸಿಂಗ್ ಅನ್ನುವಂಥವ್ರು 4 ಬಾರಿಯೂ ಕೂಡ ತಿರಸ್ಕೃತ ಆಗಿತ್ತಂತೆ. ಆದ್ರೆ ಮತಪಟ್ಟಿ ಬಂದಾಗ 4 ಕಡೆಯೂ ಹೆಸರು ಕಾಣಿಸಿಕೊಂಡಿತ್ತಂತೆ. ಬಳಿಕ 3 ಕಡೆ ಅವರು ರದ್ದು ಕೋರಿದ್ರಂತೆ ಅಂತ ಹೇಳಿ ಉತ್ತರವನ್ನ ಕೊಟ್ಟಿದ್ರು ಲಿಂಬಾವಳಿ ಅವರು. ಈ ಗುರು ಕಿರತ್ ಸಿಂಗ್ ಅನ್ನುವಂತಹ 27 ವರ್ಷದ ಯುವ ಮತದಾರರ ಹೆಸರು ಮಹದೇವಪುರ ವಿಧಾನಸಭಾ ಕ್ಷೇತ್ರದಲ್ಲಿ 4 ಕಡೆಗಳಲ್ಲಿ ಪತ್ತೆ ಆಗಿರೋದಕ್ಕೆ ಸಂಬಂಧಪಟ್ಟಂತೆ ಉದಾಹರಣೆ ಸಮೇತ ರಾಹುಲ್ ಗಾಂಧಿ ಅವರು ತೋರಿಸಿದ್ರು. ಅದಕ್ಕೆ ಲಿಂಬಾವಳಿ ಅವರು ಉತ್ತರವನ್ನ ಕೂಡ ಕೊಟ್ಟರು. 4 ಬಾರಿ ಅವರು ಅಪ್ಲಿಕೇಶನ್ ಅನ್ನ ಹಾಕೊಂಡಿದ್ರಂತೆ, ಆದ್ರೆ 4 ಬಾರಿಯೂ ತಿರಸ್ಕೃತ ಆಗಿತ್ತಂತೆ. ವೋಟರ್ ಲಿಸ್ಟ್ ಯಾವಾಗ ಬಂತೋ ಆವಾಗ ಅದು ಪ್ರತ್ಯಕ್ಷ ಆಗ್ಬಿಟ್ಟಿತ್ತಂತೆ ಹಾಗೆ ಹೇಳಿದ್ರು. ಇನ್ನು ಸೋಮವಾರ ಅರವಿಂದ್ ಲಿಂಬಾವಳಿ ಅವರು ದೆಹಲಿಗೆ ತೆರಳುವ ಸಾಧ್ಯತೆ ಇದೆ. ಮಹದೇವಪುರ ಮತಗಳ್ಳತನ ಮಾಹಿತಿ ಪಡೆಯಲಿದೆ ಹೈಕಮಾಂಡ್ ಲಿಂಬಾವಳಿ ಅವರಿಂದ ಮಾಹಿತಿಯನ್ನ ಪಡೆದುಕೊಳ್ಳುತ್ತೆ. ಅರವಿಂದ್ ಲಿಂಬಾವಳಿಯಿಂದ ಮಾಹಿತಿಯನ್ನ ಪಡೆಯಲಿದೆ ಹೈಕಮಾಂಡ್ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ. ಇನ್ನು ಆದಿತ್ಯ ಶ್ರೀವಾತ್ಸವ್ ಎನ್ನುವಂತಹ ವ್ಯಕ್ತಿ ಕರ್ನಾಟಕ ಮಾತ್ರ ಅಲ್ಲದೆ ಮಹಾರಾಷ್ಟ್ರ ಹಾಗೂ ಉತ್ತರ ಪ್ರದೇಶ ಮತದಾರರ ಪಟ್ಟಿಯಲ್ಲೂ ಕೂಡ ಆತನ ಹೆಸರು ಪತ್ತೆಯಾಗಿದೆ. ಆದಿತ್ಯ ಶ್ರೀವಾತ್ಸವ್ ಅಂತ ಹೇಳಿ
ರಾಹುಲ್ ಗಾಂಧಿ ಅವರು ಏನು ಆರೋಪವನ್ನ ಮಾಡಿದ್ರು, ಪಿಪಿಟಿ ಪ್ರೆಸೆಂಟೇಷನ್ ಅಲ್ಲಿ ತೋರಿಸಿದ್ರು, ಅದೇ ವ್ಯಕ್ತಿಯ ಹೆಸರನ್ನ ತೋರಿಸಿದ್ರು. ಅದಕ್ಕೆ ಲಿಂಬಾವಳಿಯವರು ಉತ್ತರವನ್ನ ಕೂಡ ಕೊಟ್ಟಿದ್ರು. ಆತ ಲಕ್ನೋದಲ್ಲಿ ಹೆಸರನ್ನ ಸೇರಿಸಿದ್ರು, ಮುಂಬೈನಲ್ಲಿ ಕೆಲಸಕ್ಕೆ ಸೇರಿಸಿದಾಗ ಅಲ್ಲೂ ಮತದಾರರಾಗಿದ್ರು, ಬೆಂಗಳೂರಿಗೆ ಬಂದ ಮೇಲೆ ಇಲ್ಲೂ ಕೂಡ ಮತದಾರರ ಪಟ್ಟಿಗೆ ಹೆಸರನ್ನ ಸೇರಿಸಿದ್ದಾರೆ, ಬಳಿಕ ಅವರು ಬೆಂಗಳೂರಿನಲ್ಲೇ ಮತ ಹಾಕಿದ್ದಾರೆ ಅಂತ ಉತ್ತರವನ್ನ ಕೊಟ್ಟಿದ್ರು. ಅಂದ್ರೆ ಅವರು ಮಾಡ್ತಾ ಇರೋ ಆರೋಪ ಪಾಯಿಂಟ್ ಔಟ್ ಮಾಡಿದಾರಲ್ಲ, ಅದು ನಿಜ ಅಂತ ಆಯ್ತು. ಅಂದ್ರೆ ಅದಕ್ಕೆ ಉತ್ತರವನ್ನು ಕೊಡ್ತಾ ಇದ್ದಾರೆ. ಅಂದ್ರೆ ಅದು ಕ್ಲಿಯರ್ ಆಗಿದೆ, ನಕಲಿ ಮತದಾನ ಆಗಿಲ್ಲ ಅನ್ನೋದನ್ನ ಇವರು ಹೇಳ್ತಾ ಇದ್ದಾರೆ. ಅವರು ಹೇಗೆಲ್ಲ ಮತದಾರರ ಪಟ್ಟಿಯಲ್ಲಿ ಹೆಚ್ಚುವರಿಯಾಗಿ ಮತದಾರರು ಸೇರ್ಪಡೆ ಆಗಿದ್ದಾರೆ ಅನ್ನೋದನ್ನ ಕೂಡ ರಾಹುಲ್ ಗಾಂಧಿ ಅವರು ತೋರಿಸ್ಕೊಡ್ತಾ ಇದ್ದಾರೆ. ನಿಜವಾಗ್ಲೂ ಈ ಒಂದು ಪ್ರಕ್ರಿಯೆ ನಡೆದ್ರೆ, ಈ ರೀತಿಯಾಗಿ ನಡೆದ್ರೆ ಬಹುಶಃ ಚುನಾವಣಾ ಪಟ್ಟಿಯಲ್ಲಿ ನಕಲಿ ಮತದಾರರ ಸಂಖ್ಯೆ ಕಡಿಮೆ ಆಗಬಹುದು. ಕ್ಲಿಯರ್ ಆಗ್ಬೇಕಲ್ಲ. ಈ ರೀತಿಯಾಗಿ ಕ್ಲಿಯರ್ ಆಗ್ತಾ ಹೋದ್ರೆ ಸ್ವಲ್ಪ ಮಟ್ಟಿಗಿನ ನಕಲಿ ಮತದಾರರು ಕಡಿಮೆ ಆಗುವ ಸಾಧ್ಯತೆ ಇರುತ್ತೆ. ಈ ರೀತಿಯಾಗಿ ಆದ್ರೆ ಹೆಲ್ದಿಯಾಗಿ ಆಗ್ಬೇಕು. ಆದ್ರೆ ಈ ಡಿಬೇಟ್ಗಳು, ಈ ಒಂದು ವಾದ ಮತ್ತು ಪ್ರತಿವಾದಗಳು ಎಲ್ಲವೂ ಕೂಡ ಹೆಲ್ದಿ ವೇನಲ್ಲಿ ಆಗ್ತಾ ಹೋದ್ರೆ, ಇನ್ನು ಮಹದೇವಪುರ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಸಿಂಗಲ್ ಬೆಡ್ರೂಮ್ ಮನೆಯ ವಿಳಾಸವನ್ನ ನೀಡಿ 80 ಮಂದಿ ಮತದಾರರ ಪಟ್ಟಿಗೆ ಹೆಸರನ್ನ ಸೇರ್ಪಡೆ ಮಾಡಿದ್ದಾರೆ ಅನ್ನುವಂಥದ್ದನ್ನ ಕೂಡ ರಾಹುಲ್ ಗಾಂಧಿ ಅವರು ಪ್ರಸ್ತಾಪ ಮಾಡಿದ್ರು. ಅದು ಭಾರಿ ಚರ್ಚೆಗೆ ಗ್ರಾಸ ಆಗಿತ್ತು. ಒಂದೇ ಮನೆ ಸಿಂಗಲ್ ಬೆಡ್ರೂಮ್ ಹೌಸ್ 80 ಜನ ಇದಾರಂತೆ, 85 ಜನ ಇದಾರಂತೆ, ಯಾರಿರ್ಬಹುದು, ಹೇಗಿರ್ಬಹುದು ಅಂತ ಹೇಳಿ ಏನು ಇವರು ಅದಕ್ಕೆ ಲಿಂಬಾವಳಿಯವರು ಕೊಟ್ಟಿದ್ದಂತಹ ಉತ್ತರ, ಕ್ಷೇತ್ರದಲ್ಲಿ ವಲಸಿಗರ ಸಂಖ್ಯೆ ಹೆಚ್ಚಿದೆ, ಹೋಟೆಲ್ಗಳಲ್ಲಿ ಕೆಲಸ ಮಾಡುವ ಕೆಲಸಗಾರರಿಗೆ ಡಾರ್ಮೆಟ್ರಿಗಳಲ್ಲಿ ವಾಸ್ತವ್ಯಕ್ಕೆ ವ್ಯವಸ್ಥೆಯನ್ನ ಮಾಡಲಾಗುತ್ತೆ, ಅಲ್ಲಿ ಹಲವು ರೂಮುಗಳಿವೆ, ಹಾಗಾಗಿ ಅಲ್ಲಿಂದ ಅವರು ಆ ಹೆಸರನ್ನೇ, ಆ ಅಡ್ರೆಸ್ ಅನ್ನೇ ಕೊಟ್ಟಿದ್ದಾರೆ, ಹಾಗಾಗಿ ಅದು ಸೇರ್ಪಡೆ ಆಗಿರುವಂತದ್ದು ಅಂತೇಳಿ ಲಿಂಬಾವಳಿಯವರು ಹೇಳ್ತಾ ಇದ್ದಾರೆ. ಈ ರೀತಿಯಾಗಿ ಹಲವು ಆರೋಪಗಳು, ಅದಕ್ಕೆ ಪ್ರತ್ಯುತ್ತರಗಳು ಲಭ್ಯ ಆಗ್ತಾ ಇದೆ. ಹಾಗಾಗಿ ದೆಹಲಿಯಲ್ಲಿ ಏನು ಬಿಜೆಪಿ ಹೈಕಮಾಂಡ್ ಕೂಡ ಲಿಂಬಾವಳಿಯವರಿಗೆ ಕರೆ ಕಳಿಸಿದೆ, ವರದಿಯನ್ನ ಕೊಡಿ ನಿಮ್ಮ ಕ್ಷೇತ್ರದ್ದು ಅಂತ ಹೇಳಿ. ಹಾಗಾಗಿ ಸೋಮವಾರ ಲಿಂಬಾವಳಿಯವರು ದೆಹಲಿಗೆ ತೆರಳುವ ಸಾಧ್ಯತೆ ಇದೆ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ. ಜೊತೆಯಲ್ಲಿ ರಾಹುಲ್ ಗಾಂಧಿ ಅವರು ಯಾವ ರೀತಿ ಪಿಪಿಟಿ ಪ್ರೆಸೆಂಟೇಷನ್ ಅನ್ನ ಮಾಡಿದ್ರೋ ಅದೇ ರೀತಿಯಲ್ಲಿ ಬಿಜೆಪಿ ಕೂಡ ಪಿಪಿಟಿ ಪ್ರಾತ್ಯಕ್ಷಿಕೆ ಮೂಲಕ, ಪಿಪಿಟಿ ಪ್ರೆಸೆಂಟೇಷನ್ ಮೂಲಕವೇ ಸುದ್ದಿಗೋಷ್ಠಿಯನ್ನ ನಡೆಸೋದಕ್ಕೆ ಮುಂದಾಗಿದೆ. ಅವರು ತೋರಿಸಿದಂತಹ ಇಶ್ಯೂಸು, ಅದಕ್ಕೆ ಉತ್ತರ ಮತ್ತು ಹೆಚ್ಚುವರಿಯಾಗಿ ಇನ್ನೆಲ್ಲ ಬೇರೆ ಎಲ್ಲ ಕ್ಷೇತ್ರಗಳಲ್ಲಿ ಏನೆಲ್ಲ ನಕಲಿ ಮತದಾನ ಆಗಿರಬಹುದು ಅನ್ನುವಂತಹ ವಿಚಾರವನ್ನು ಕೂಡ ಪ್ರಸ್ತಾಪಿಸುವ ಸಾಧ್ಯತೆ ಇದೆ ಆ ಒಂದು ಪ್ರಾತ್ಯಕ್ಷಿಕೆಯಲ್ಲಿ. ಇನ್ನು ಹಲವು ಜನರು ತಮ್ಮ ವಿಳಾಸವನ್ನ 0 ಅಂತೇಳಿ ನಮೂದಿಸಿದ್ದಾರೆ ಅನ್ನುವಂತಹ ವಿಚಾರವನ್ನ ಕೂಡ, 0 ನಂಬರ್ನಿಂದ ವೋಟ್ ಮಾಡಿದ್ದಾರೆ, ಹೌಸ್ ನಂಬರ್ 0 ಅನ್ನುವಂಥದ್ದನ್ನ ಹೇಳಿದ್ದಾರೆ ಅಂತೇಳಿ ರಾಹುಲ್ ಗಾಂಧಿ ಅವರು ತೋರಿಸಿದ್ರು. ಅದಕ್ಕೆ ಉತ್ತರವಾಗಿ ಲಿಂಬಾವಳಿಯವರು ಹೇಳಿದ್ದಂತೂ ಸಿದ್ದರಾಮಯ್ಯ ಕ್ಷೇತ್ರದ ವರುಣ, ಸಂಡೂರು, ಮಾನ್ವಿ, ಸಿದ್ದರಾಮಯ್ಯ ಕ್ಷೇತ್ರ ವರುಣ, ಹಾಗೇನೆ ಸಂಡೂರು, ಮಾನ್ವಿ, ಮಸ್ಕಿ ಕ್ಷೇತ್ರಗಳಲ್ಲೂ ಕೂಡ ಇದೇ ಸಂಖ್ಯೆ ಇದೆ ಅನ್ನುವಂತಹ ವಿಚಾರವನ್ನ ಅವರು ಹೇಳಿದ್ರು. ಇನ್ನು ಒಬ್ಬರೇ ಮತದಾರ ಹಲವು ಕಡೆ ಹೆಸರನ್ನ ಹೊಂದಿದ್ದಾರೆ, ಗುರುತಿನ ಚೀಟಿಯನ್ನ ಒಂದೇ ಮತದಾರ ಹಲವು ಕಡೆ ಪಡೆದಿದ್ದಾರೆ ಅನ್ನುವಂತಹ ರಾಹುಲ್ ಗಾಂಧಿ ಅವರ ಆರೋಪಕ್ಕೆ ಸಂಬಂಧಪಟ್ಟಂತೆ ಲಿಂಬಾವಳಿಯವರು ಕೊಟ್ಟಂತಹ ಉತ್ತರ, ಚಾಮರಾಜಪೇಟೆಯಲ್ಲಿ ಆಯಿಷಾ ಬಾನು, ಶಿವಾಜಿನಗರದಲ್ಲಿ ರೆಹಮತುಲ್ಲಾ ಕೂಡ 2 ಕಡೆ ಮತದಾರರ ಚೀಟಿಯನ್ನ ಹೊಂದಿದ್ದಾರೆ ಅಂತ ಹೇಳಿದ್ದಾರೆ. ಹೀಗೆ ಆರೋಪ ಪ್ರತ್ಯಾರೋಪಗಳು ನಡೀತಾ ಇದೆ. ಜೊತೆಯಲ್ಲಿ ಬಿಜೆಪಿ ಕೂಡ ಪ್ರಾತ್ಯಕ್ಷಿಕೆಯ ಮೂಲಕವೇ ಈ ಸಮಸ್ಯೆಯನ್ನ ಬಗೆಹರಿಸೋದಕ್ಕೆ ಮುಂದಾಗಿದೆ.